ಅಣ್ಣ ಇದ್ ಕೊಟ್ಟಿರೋ ಹೆಣ್ಗರುಗಳು ಇದ್ರ ಅಪ್ಪನ್ ಕೊಟ್ಟಿರೋ ಏನ್ ಚಾರ್ಜಸ್ ಏನಿಲ್ಲ ಅವ್ರು ಎಷ್ಟು ಕೊಡ್ತಾರ ಅಷ್ಟೇ. ಅದು ಕೊಟ್ಟಿರೋ ಕರುಗಳು ಇವತ್ತು ಆ ಓರಿನ ನೋಡಿದ್ರೆ ದುಃಖ ಬತ್ತ. ಅಲ್ಲಿ ದನ ಕೊಡಲ್ಲ ಯಾರುನು, ಎಲ್ರು ಮೇಯ್ಸ್ದಂಗ್ ಯಾರು ಮೇಯ್ಸಕ್ಕಾಗಲ್ಲ. ಅವ್ರ ಕಣ್ಣೇ ಕಣ್ಣು. ಯಾಕಂದ್ರಿ ಕರೆಕಾಗಿ ಏನಾದ್ರು ಇವತ್ತು ಅವ್ರೇ ಏನ್ ಸರಿಯಾಗಿ ಉದ್ದ ಇಷ್ಟು ಉದ್ದ ಬೆಳೆದ. ಈಗ ಏನನ್ನ ಯಗ್ನೂರಲ್ಲಿ ಒಳ್ಳೆ ಓರಿ ತಗೊಂಡೋಗಿ ಓರಿ ಬಿಟ್ಬಿಟ್ರೆ ಅಲ್ಲಿ ಊಟಕರ ಎಲ್ಲೂ ಉಡಲ್ಲ. ಸುಳಿದ್ರುನು ಸುಳಿನೇ ಉಡ್ತವೆ ಅಂತ ಹೇಳಕ್ಕಾಗಲ್ಲ ಅಣ್ಣ. ಒಂಥರ ನಾಗರಾವ್ ಇದ್ದಂಗೆ ನಾವು ಒಂದ್ ಜೊತೆ ಕಟ್ಬೇಕು, ನಾವು ಪ್ರೈಸ್ ಮಾಡ್ಬೇಕು, ನಾವು ಹೆಸರು ಮಾಡ್ಬೇಕು. ಎಂತೆಂತ ನೋಡಿ ಎಲ್ಲೇ ದೂರದಿಂದ ಬರ್ತಾರೆ. ಏನ್ ಬರ್ತಾರೆ ನಮ್ ನೋಡಕ್ ಬರಲ್ಲ. ಇಗ್ನೂರ್ ಲೈನ್ ಅಂತ ಓರಿ ಇತ್ತು, ಅದಕ್ಕೆ ನಾಮನೇ ಇರ್ಲಿಲ್ಲ. ಅದ ಬಂದಂಗೆ ಇಲ್ಲಿ ಗಾಡಿ ಕೂಡಿದ್ರು ಹೋಗಲ್ಲ. ವಿವಾಸ ಆಗ್ಬೋದು, ಆಪೋಸಿಟ್ ಆಗ್ಬೋದು. ರೈತರುಗಳಿಂದ ಸ್ಟ್ರೈಟ್ ಆಗ್ಲಿಲ್ಲ. ಕೊಟ್ರೆ ಯಾರ ಕೈಗನ ಯಾರನ್ನ ಇಡ ಹೊಡ್ಸ್ ಅಂಗಡಿಗೆ ಆಮೇಲೆ ಸುಮಾರು ಒಂದ್ 30 ಜೊತೆ ಮಾಡ್ತಾರೆ. ಅವರೇ ಕಡ್ಡಿ ಟೈಮಲ್ಲಿ ಅವರೇ ಕಡ್ಡಿ ಮೇಸೋರು, ಜಾಳ ಕಡ್ಡಿ ಟೈಮಲ್ಲಿ ಜಾಳ ಕಡ್ಡಿ ಮೇಸೋರು, ಹುಚ್ಚಲ್ ಟೈಮಲ್ಲಿ ಹುಚ್ಚಲ್ ಮೇಸೋರು. ದುಡ್ಡು ನಾಸಕ್ ಜನ ಅಲ್ಲಿ ದನ ಮಾರಲ್ಲ. ಬಾಲಕ್ಷಗೌಡ ಅಂತ ಬಿಡ್ದಿ ಕುಮಾರಣ್ಣನ ತೋಟ ಐತಲ್ಲ ಪಕ್ಕದ ಕುಮಾರಸ್ವಾಮಿ ಅಣ್ಣ ಎಷ್ಟು ಜೊತೆ ಸಾಕಿದೀರಿ ಅಣ್ಣ ಹಳ್ಳಿಕಾರ? ಹಳ್ಳಿಕಾರ ಎಲ್ಲ ಒಂದು 21 ಅವಣ ಕರ ಫರಸ್ ಎಲ್ಲ ಮನೇಲಿ ಹುಟ್ಟಿದ್ರೆ ಅಣ್ಣ ಏನು ಅಣ್ಣ? ಇಲ್ಲಿ ತಂದವು, ಮನೇಲಿ ಹುಡ್ತಾವು, ಹಸ್ಗಳು, ಗೋರಿ ಎಲ್ಲ. ಅಣ್ಣ ಓರಿ ಎಲ್ಲಿಂದ ತಂದಿದ್ದು? ಓರಿ ಇಲ್ಲಿ ಕರಿನಳ್ಳಿ ತಾವು ಒಂದ್ ಎಸ್ಟೇಟ್ ಇತ್ತು. ಎಸ್ಟೇಟ್ ಅಲ್ಲ ಸುಮಾರು 100 ನಾಟಿ ಹಸ ಮಾಡಿದ್ದು. ಅದ್ರ ಜೊತೆಗೆ ಒಂದ್ ಚರ ಇರ್ಲಿ ಅಂದ್ಬಿಟ್ಟು ಇದು ಬಸ್ತಿ ಬಿಡ್ಲೈನು. ಅವ್ರ ಬಸ್ತಿ ಬಿಡ್ಲೈನ್ ಅಂದ್ರೆ ಭಾರಿ ಆಸೆ. ಅವ್ರ ಹಸ್ಗಳನ್ನೆಲ್ಲ ಅಲ್ಲಿಂದ ಇಲ್ಲಿಗೆ ದೇವಿಸಿ ದೇಶದ ದೊಡ್ಡ ಬಸ್ತಿ ಹೋಯ್ತಲ್ಲ, ಅಲ್ಲಿಗೆ ತಂದು ಕ್ರಾಸಿಂಗ್ ಮಾಡಿಸ್ಕೋಬಹುದು. ಈ ಕರು ಸಿಕ್ಕಿತ್ತಲ್ಲ ಆ ಬೆಡ್ಲೈನು ಅಂತ ತಗೊಂಡೋಗಿ ಸಾಕಿದ್ರು. ಸಾಕಿ ಅವ್ರ ಒಂದ್ 50 ಹಸಿಗೆ ಬಿಟ್ಟಿದ್ರು. ಅದಾದ್ಮೇಲೆ ತಗೊಂಡಿದ್ದು 2,80,000. 2,80,000 ಸಣ್ಣಗರ. ಸುಮಾರು ಒಂದ್ 6 ತಿಂಗಳು ಕರೆ 2,80,000 ತಗೊಂಡಿದ್ರು. ಅದಾದ್ಮೇಲೆ ಇದೇನ್ ಮಾಡ್ತು, ಒಂದ್ ಎಸ್ಟೇಟ್ ತಗೊಂಡಂತವ್ರು. ಎಸ್ಟೇಟ್ಗೆ ಹೋದ್ಮೇಲೆ ಅಲ್ಲಿ ಅವರು ಒಂದು ವರ್ಷ ಚೆನ್ನಾಗಿ ಮೇಂಟೈನ್ ಮಾಡೋದು. 1-2 ವರ್ಷ 3 ವರ್ಷ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಅವ್ರಿಗೆ ಆಮೇಲೆ ಸ್ವಲ್ಪ ಅವ್ರು ಔಟ್ ಆಫ್ ಕಂಟ್ರಿ ಹೊಂಟೋದ್ರು. ಇಲ್ಲಿ ಲೇಬರ್ ಇದರಿಂದ ಎತ್ತು ಬಾರಿ ಕೆಟ್ಟೋಗಿತ್ತು. ಆಮೇಲೆ ನಾವು ಹೋಗಿ ತೋಟದೊಳಗೆ ಯಾರು ಬಿಡ್ತಿರ್ಲಿಲ್ಲ. ನಾವ್ ಯಾರನ್ನೋ ಇನ್ಫ್ಲೂಯೆನ್ಸ್ ಮಾಡಿ ಒಳಗೆ ಹೋದೋ. ಒಳಗೆ ಹೋಗ್ಬಿಟ್ಟು ಈ ಊರಿಗೆ ಕೊಡ್ರಿ ನಾವು ಸಾಕ್ತಿವಿ ಅಂತಂದು ಅವ್ರು US ಇಂದಾನೆ ಮಾತಾಡಿ ಸರಿ ಆಯ್ತು ಸರ್ ಅಂತ ಫೋನಲ್ಲೇ ಕಾಂಟ್ಯಾಕ್ಟ್ ಮಾಡಿ 75,000 ತಗೊಂಡಿದ್ರು. ಅಣ್ಣ ಅವ್ರು 2.5 ಲಕ್ಷಕ್ಕೆ ತಂದಿದ್ರು ಅಂತ ಹೇಳಿದ್ರೆ ನೀವು ಕಡಿಮೆ ತಂದಿದ್ದೆ ಕೇಳ. ಎತ್ತು ನಿಮ್ಗೆ ಬಿಫೋರ್ ಆಫ್ಟರ್ ನಾವು ತಂದಿದ್ದ ಫೋಟೋ ಕೊಡ್ತೀವಿ. ಈಗಿನ ಫೋಟೋ ನೋಡಿ ಎತ್ತು ಇವಾಗ ಆಕಾರ ಬಾಕಾರ ಹೆಂಗ್ ಕಾಣುತ್ತೆ, ಅವಾಗ ಹೆಂಗ್ ಕಾಣ್ತಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಅಣ್ಣ ಮೊದ್ಲು ತಂದಾಗ ನೀವು ಹೆಂಗ್ ರೆಡಿ ಮಾಡಿದ್ರಿ ಅಣ್ಣ ಇದ? ಬೇಜಾನು ಟಾನಿಕ್ಗಳು, ಇಂಜೆಕ್ಷನ್ಗಳು ಹಾಲು ಬೆಣ್ಣೆ ಹಾಕಿ ಆಮೇಲೆ ಜಾಸ್ತಿ ಅಂದ್ರೆ ಕೊಬ್ಬರಿ ಜಾಸ್ತಿ ಇದೆ. ಕಪ್ರಿ ಅಣ್ಣ, ಕೊಬ್ಬರಿ ಆಪಲ್ ಎಲ್ಲ ತಿನ್ಸ ಏನ್ ಹಾಕೋರು ಕೊಡ್ತೀವಿ. ಕೊಬ್ಬರಿ ತಿನ್ಸವ್ರೆ ಅಂದ್ರೆ ಈ ಪೂರಾ ಕೊಬ್ಬರಿ ತಿನ್ನೋದು. ಯಾಕೆ ಕೊಡ್ತಿದ್ದು? ನಮ್ಮ ತಾವ್ ಸ್ಟಾಕ್ ಇತ್ತಲ್ಲ, ಸ್ಟಾಕ್ ಇದ್ರದಿಂದ ಎಂಡೆ ಜಡ್ ಅಲ್ವಾ, ಚೆನ್ನಾಗಿ ದನ ಬರ್ತದೆ, ಜನ ಶೇಣಿಗೆ ಬರ್ತದೆ ಅಂದ್ಬಿಟ್ಟು ಕೊಡೋ ದಿನ 3-4 ಕೊಡೋ. ನೀವು ತಂದು ಎಷ್ಟು ವರ್ಷ ಆಯ್ತು? ಒಂದು ವರ್ಷ ಆಯ್ತು. ಎಷ್ಟಲ್ಲಿ ಇದ್ದಾಗ ತಂದಿದ್ದು? ನಾವು 6ರಿಂದ ಇನ್ನೇನ್ ಕಡೆಗೆ ಇವಾಗ ಕಾಣಿಸ್ತಿತ್ತು ಅವಾಗ ತಂದಿದ್ದು. ನೀವು ತಂದಿದ್ದು ಅಣ್ಣ. ಈಗ ಅಣ್ಣ ಕ್ರಾಸಿಂಗ್ ಮಾಡ್ತಾ ಇದೀರ ಅಣ್ಣ? ಬಿಡ್ತಾ ಇದೀವಿ. 300 ಹಸ ಕ್ರಾಸ್ 300 ಹಸ ಕ್ರಾಸ್ ಮಾಡಿದ್ವಿ. ಅವ್ರು ಮೊದ್ಲು ಕ್ರಾಸಿಂಗ್ ಮಾಡ್ತಿದ್ರ? ಅವ್ರು ಒಂದು 50 ಹಸ ಮಾಡ್ಕೊಂಡಿದ್ರು. ಅವ್ರು ಅಂದ್ರೆ ಹೊರಗಡೆ ಹೋಗೋಣ ಇಲ್ಲ ಮನೆ ಅವ್ರ ಸ್ವಂತ ಮಾತ್ರ ಮಾಡ್ಕೊಂಡಿದ್ರು. ಈಗ ಅಣ್ಣ ನೀವು ಹೆಂಗೆ ಅಣ್ಣ ಚಾರ್ಜ್ ಇದ್ಕೆ ಅಣ್ಣ? ಏನ್ ಚಾರ್ಜಸ್ ಏನಿಲ್ಲ, ಅವ್ರು ಎಷ್ಟು ಕೊಡ್ತಾರ ಅಷ್ಟೇ. ಏನ್ ಎಲ್ಲಾರ್ಗು ಬಿಡ್ತೀರ ಅಣ್ಣ? ಎಲ್ಲಾರ್ಗು ಬಿಡ್ತೀರ ಅಣ್ಣ? ಯಾರು ಬಂದ್ರು ಬಿಡ್ತೀವಿ. ಈಗ ಅಣ್ಣ ಇದು ಕರುಗಳು ಚೆನ್ನಾಗಿ ಬೀಳ್ತಾವಣ್ಣ ಇದ್ರಲ್ಲಿ? ಚೆನ್ನಾಗಿ ಬಿದ್ದಾವೆ, ಎಲ್ಲ ದಕ್ಷತೆ ಬಿದ್ರಾಗ ಬಿಟ್ಟವೆ. ಏನು ಒಂದೊಂದ್ ತಿಂಗಳು ಕರ ಬಿಟ್ಟವೆ. ಇದಕ್ ಚೆನ್ನಾಗಿ ಬಿಟ್ಟವಣ್ಣ. ನಿಮ್ಮ ಹತ್ರ ಅಣ್ಣ ಯಾವ ಚೆನ್ನಾಗಿ ಬಿಟ್ಟಿರ ಕರ ಐತಣ್ಣ? ಐತೆ ಒಂದ್ 5 ತೋರಿಸ್ತೀನಿ. ಅದು ಎಂತ ಕರ ಅಣ್ಣ? ಓರನ್ನೇ ಅಣ್ಣ. ಹೆಸರು ಇಟ್ಟಿದ್ದೀರಿ ಅಣ್ಣ ಇದಕ್ಕೆ? ಬಲರಾಮ ಅಂತ ಇದ್ರ ಅಪ್ಪನ ಹೆಸರೇ ನಾವ್ ಇದಕ್ಕೆ ಇಟ್ಕೊಂಡಿದ್ವಿ. ಅದ್ರ ಹೆಸರೇ ಅಣ್ಣ. ಅವರು ಏನಂತ ಇಟ್ಕೊಂಡಿ ಸರ್? ಬಸ್ತಿವರಿ ಅವ್ರೇನೋ ಸ್ಟ್ಯಾನ್ಲಿ ಅಂತ ಮಾಡಿಕೊಂಡಿದ್ರು ಅವರು. ನಾವು ಇದ್ರ ಅಪ್ಪನ ಹೆಸರು, ಅದ ಅಪ್ಪ ಹೋದ್ಮೇಲೆ ಅದ್ರ ಹೆಸರೇ ಇದಕ್ಕೆ ಇಟ್ಕೊಂಡಿದ್ವಿ. ಅಣ್ಣ ಓರಿ ಏನ್ ನೋಡಿ ಸೆಲೆಕ್ಷನ್ ಮಾಡಿದ್ರಿ ಅಣ್ಣ? ಸೆಲೆಕ್ಷನ್ ನೋಡಿ ಏನಿಲ್ಲ, ಉದ್ದಪ್ಪನೇ ಜೋರಾಗಿತ್ತು, ಕೆಟ್ಟೋಗಿತ್ತಲ್ಲ, ಜೀವ ಕೊಡೋಣ ಅಂತ ಇವ್ರನ್ನ ಅವತ್ತು ಅಲ್ಲಿ ಹೋದೋ. ಎಲ್ಲಾ ಬಿತ್ತನೆವರಿಗಳು ಹಿಂಗತ್ತು ಸೇರ್ಸ್ಕೊಳಲ್ಲ, ಅದು ಮೈಯೆಲ್ಲ ನೆಕ್ಕಾಕ್ಬಿಡ್ತು. ಅವತ್ತು ಇದನ್ನ ಒಂದ್ ಜೀವ ಕೊಡ್ಬೇಕು ಅಂತ ಹಿಂದ್ಲು ಕಾಲ್ ಕುತ್ಕೊಬಿಟ್ಟಿದ್ದ. ಎಡಗಡೆ ಪೂರ ಬಜೆ ಬಿದ್ದೋಗಿತ್ತು. ಹಿಂದ್ಲು ಕಾಲ್ ಪೂರ ಕುತ್ಕೊಬಿಟ್ಟಿತ್ತು. ಊರವರೆಲ್ಲ ಯಾಕಂದ್ರೆ ಕರೆಕಾಗೇನಾದ್ರು ಇವತ್ತು ಅವ್ರೇ ಅವ್ರೇ ಯಾಕಂದ್ರೆ ಕರೆಕಾಗಿ ಅಂದ್ರು, ಅವರೇ ಬಂದು ಓರಿ ಬಿಡ್ಸ್ಕೊಂಡು ಹೋಗವ್ರೆ. ಅವ್ರು ಓರಿ ರೇವಣ್ಣ ಅಂತ ಫೇಮಸ್ ಸರ್. ಅವ್ರು ಒಂದ್ ತಿಂಗಳಿಗೆ 1 5 ಲಕ್ಷ ಬಾಡಿಗೆ ಬಂದಿತ್ತು. ಅವ್ರೆಲ್ಲಿ ಅವರು ಅಣ್ಣ? ಅವ್ರು ಇಲ್ಲೇ ಪಿಚ್ಕೊಂಡ್ರೆ ಅವ್ರ ಹತ್ರ 2 ಹಸ ಕರ 1360ಕ್ಕೆ ಅಂತ ಮಾರಿದ್ರು ಅಂತಲ್ಲ. ಅವ್ರ ಊರವ್ರೆ, ಅವ್ರ ಮನೆ ಪಕ್ಕದ ಮನೆ. ಇವಾಗ್ಲೂ ಅವ್ರ ಹತ್ರ ಒಳ್ಳೆ ಓರಿ ಇತ್ತು ಹಸ ಕರ. ಅಣ್ಣ ಇದು ನೀವು ಯಾಕೆ ಹಳ್ಳಿ ಕರ್ ಸಾಕಕ್ಕೆ ಇಷ್ಟ ಇದ್ ಮಾಡಿದ್ರು ಅಣ್ಣ? ಮೊದ್ಲು ಸರ್ ಮೊದ್ಲು ಒಂದೊಂದು ಬೀಜದವ್ರಿ ಸಣ್ಣ ತಂದಿ 2 ಗಂಟೆ ಸಾಗಿ ಕೊಟ್ಬಿಡೋರು ಅವರಿಗೆ. ಇವ್ರು ಹಸಿಗ್ ಮೇಲೆ ಬಿಡ್ತಾ ಇರ್ಲಿಲ್ಲ, ರಂಗ ಬಿಡ್ತವೆ ಅಂತ. ಇದು ನಾನೇನ್ ಮಾಡಿದೆ, ತಂದು ಸಾಕಲ್ಲ ಅಂತ ಓರಿ ಬಿಡ್ಬೇಕು ಅಂತ ತಂದಿಲ್ಲ ಇಂಟೆನ್ಷನ್.
ನಾನೊಂದ್ ಹಸ ತಂದ್ಬಿಟ್ಟಿದ್ದು ದೊಡ್ಡ ಹಸ ಇನ್ನ ಕಡಕ್ಲಿ ಇರ್ಲಿಲ್ಲ, ಅದೇ ಫಸ್ಟ್ ಬೈಲಲ್ಲೇ ನಿಂತ್ಕೊಂಡು ಬೈಲಲ್ಲೇ ಬಿಟ್ಬಿಟ್ಟಿದ್ದು. ಹಾ ಇವ್ ಮಹಾರಾಷ್ಟ್ರದಲ್ಲಿ ಕರಾಕದೆ ಏನ್ ಸರಿಯಾಗಿ ಉದ್ದ ಇಷ್ಟು ಉದ್ದ ಬೆಳೆದ. ಕರಾಣ. ಮಹಾರಾಷ್ಟ್ರ ಪಾಂಡಿ ಮನ್ಲಿ ಕರಾಕದೆ. ಅಣ್ಣ ಏನ್ ಬಸ್ತಿವಾರಿ ಬ್ಲಡ್ ಲೈನ್ ಅಂತ ಸ್ಪೆಷಲ್ ಅಣ್ಣ? ಅಣ್ಣ ಇದ್ ಕೂಟಿರೋ ಹೆಣ್ಗರ್ಗಳು, ಇದ್ರ ಅಪ್ಪನ್ ಕೂಟಿರೋ ಹೆಣ್ಗರ್ಗಳು ಭಾರಿ ಹೆಸರುವಾಸಿಗೆ ಬ್ರ್ಯಾಂಡ್ ಮಾಡ್ಬಿಡ್ತು ಸರ್. ಬ್ರ್ಯಾಂಡ್. ಓರ್ಗರ್ಗಳು ಒಂಚೂರ್ ಜಾತಿ ಕಮ್ಮಿ ಆದ್ರೂ ಹೆಚ್ಚಾಗಿ ಹುಟ್ಟವೆ, ಜಾತಿ ಕಮ್ಮಿ ಹುಟ್ಟವೆ, ದಕ್ಷತ್ವಾಗಿ ಹುಟ್ಟವೆ. ಹೆಣ್ಗರ್ಗಳು ಭಾರಿ ಸ್ಪೀಡ್ ಆಗುತ್ತೆ. ಈಗ ಓರಿಗಳಲ್ಲಿ ಅಣ್ಣ ಸುಳಿ ಇದ್ ಮಾಡ್ಬಿಟ್ಟಿರ್ತಾರೆ, ಎಲ್ಲಾ ಸುಳಿ ಇದ್ರು ಕಟ್ತಾರೆ, ಒಬ್ರು ಸುಳಿ ಇದ್ರು ಕರುಗಳು ಚೆನ್ನಾಗಿ ಬೀಳ್ತವೆ ಅಣ್ಣ ಒಂದ್ ಓರಿಗಳಲ್ಲಿ. ಅಣ್ಣ ಸುಳಿದ್ರು ಬೀಳ್ತವೆ, ಅದೇನ ಹಂಗೆ ಸುಳಿದ್ರುನು ಸುಳಿನೇ ಉಡ್ತವೆ ಅಂತ ಹೇಳಕ್ಕಾಗಲ್ಲ. ಬಟ್ ಸುಳಿ ಓರಿ ಕಟ್ಕೊಂಡ್ರೆ ಜಾಸ್ತಿ ಜನ ಬಿಡ್ಸಲ್ಲ. ಅವ್ನ್ ಸುಳಿ ಓರಿ ಕಟ್ಕೊಂಡವನೆ ಅದಕ್ಕೆ ಸುಳಿ ಓರಿ ಅಂತ ಪಬ್ಲಿಕ್ ಮಾಡ್ಬಿಡ್ತಾರೆ. ಅವಾಗ ಅರ್ಧ ಜನ ಬಿಡ್ಸಲ್ಲ, ಅರ್ಧ ಜನ ಧೈರ್ಯ ಮಾಡಿ ಬಿಡ್ಸೋರು ಇರ್ತಾರೆ. ಇವಾಗ ಇಗ್ನೂರ್ ಲೈನ್ ಅಂತ ಓರಿ ಇತ್ತು, ಅದಕ್ಕೆ ನಾಮನೇ ಇರ್ಲಿಲ್ಲ. ಅದ್ ಕುಟ್ಟಿರೋ ಕರುಗಳಿಗೆಲ್ಲ ನಾಮ. ಅದು ಒಳ್ಳೆ ಫೇಮಸ್ ಓರಿ ಯಗ್ನೂರ್ ಒಳ್ಳೆ ಫೇಮಸ್ ಓರಿ. ಈ ಬಸ್ತಿ ಓರಿ ಹೆಣ್ಗರ ಉಡ್ತಾವೆಲ್ಲ ಹೆಚ್ಚಾಗಿ ಉಡ್ದು. ಈ ಕಾಲ ಅದಕ್ಕೊಂಚೂರು ಹಿಂಗಿತ್ತು, ಎಲ್ಲಾ ಕರುಗಳಿಗೂ ಹಂಗೆ ಉಡ್ಲಿಲ್ಲ. ಅವೆಲ್ಲ ಹಂಗ್ ಉಡಲ್ಲ, ಯಾವ ಒಂದೊಂದು ಉಡ್ತಾವ ಅಷ್ಟೇ. ಅದಾದ್ಮೇಲೆ ಇವಾಗ ಅಯ್ಯಗ್ರೀವ ಅದು ಕುಟ್ಟಿರೋ ಕರುಗಳು ಇವತ್ತು ಆ ಓರಿನ ನೋಡಿದ್ರೆ ದುಃಖ ಬರ್ತದೆ. ಅಷ್ಟ್ ಕಾಲಿದ್ರು ಅಷ್ಟ್ ದನ ಕಟ್ಟಿ ಅಂತಂದ ಕರ ಹುಟ್ಟವೆ. ಎಲ್ಲಾ ಕರು ಅಂತ ಕರ ಹಂಗ್ ಉಡಲ್ಲ. ಓರಿಗಳಿಗೆ ಕೂಟದ ಎತ್ಗಳಿಗೆ ಅವಕ್ಕೆ ಆದ್ರೆ ತಪ್ಪು ಮಾಡ್ತಾರೆ. ಕಾಲು ಸ್ವಲ್ಪ ವಾರೆ ಇರೋದು, ಕಾಲು ಒಂಚೂರು ವಾರೆ ಪಾರೆ ಇರೋದು, ಇನ್ನೇನ ಐಬ್ಕೊಂಡ್ರೆ ತಪ್ಪು ಮಾಡ್ತಾರೆ. ಬಿತ್ತನೆ ಓರಿಗೆ ಕಡೆಗೆ ಬಂದ್ಮೇಲೆ ಏನಾಗಲ್ಲ. ಕಡೆಗೆ ಬಂದ್ಮೇಲೆ ಹೆಸರು ಮಾಡ್ಬಿಟ್ಟಿರ್ತಾವಲ್ಲ ಓರಿ, ಆಮೇಲೆ ಏನ್ ತೊಂದ್ರೆ ಆಗಲ್ಲ. ಬಿಡ್ಸ್ಕೊತಾರೆ ಇರ್ತಾರೆ. ಓರಿ ಏನ್ ರ್ಯಾಶ್ ಅಣ್ಣ ಇದು? ಇಲ್ಲ ಅಣ್ಣ, ಸಾಧು ಗುಣ. ಬ್ಯಾರೆ ಕಂಡ್ರೆ ಒಂಚೂರು ಇವಾಗ ಗಲಾಟೆ ಮಾಡ್ತದೆ, ಅಂದ್ರೆ ಅಷ್ಟು ಏನ್ ಮಾಡಲ್ಲ. ಬ್ಯಾರೆ ಬಿತ್ತನೆ ಓರಿಗಳು ಮಾಡ್ದಂಗೆ ಏನ್ ಗಲಾಟೆ ಮಾಡಲ್ಲ. ಅದ್ರಿಂದಾನೇ ಇವತ್ತು ಈ ತೋಟದಲ್ಲಿ ಇರೋ ಕಾರಣ ಇದು. ಅಣ್ಣ ಈಗ ಒಂದು ರ್ಯಾಶ್ ಇರ್ತಾವಲ್ಲ ಬೀಜದೋರಿ ಅಂತ ಹೇಳ್ತಾರೆ ಅಣ್ಣ, ಒಂಥರ ನಾಗರಾವ್ ಇದ್ದಂಗೆ. ಇದೇನ ನಮ್ ಗುಣವಾಗದೆ ಅಂತ ಬೇರೆಯವರು ಹಸಿನ ಮೇಲೆ ಇಟ್ಕೊಳಕ್ ಹೋದ್ರು ಗಲಾಟೆ ಮಾಡ್ತದೆ. ಹಸಿನ ಮುಂದೆ ಮಾತಾಡಲ್ಲ. ನೀವು ಹಸಿನ ಮಗ್ಳ ಎಳ್ಕ ಬರ್ತಾ ಇದ್ರೆ ಗಲಾಟೆ ಮಾಡ್ತದೆ ಬೇರೆ ಇಟ್ಕೊಂಡಿದ್ರೆ. ಆಮೇಲೆ ನಾರ್ಮಲ್ ಟೈಮ್ ಯಾರಿಗೂ ಏನಿಲ್ಲ ಅಣ್ಣ. ಬ್ಯಾರೆ ಬಿತ್ತನೆ ಓರಿಗಳು ಹಂಗಲ್ಲ. ಬಿತ್ತನೆ ಓರಿ ಏನಿಲ್ಲ, ಕಿಡಿ ಬಡಿತಾ ಇರ್ತವೆ, ಏನಿಲ್ಲ ಕಾಲ್ ಕೆರಿತಾ ಇರ್ತವೆ. ಎಲ್ಲಾ ಓರಿನೂ ಹಿಂಗೆ ಇರ್ತವೆ ಅಂತ ಹೇಳಕ್ಕಾಗಲ್ಲ ಅಣ್ಣ. ಅವ್ರು ಬಿತ್ತನೆ ಓರಿ ಕಟ್ಕೊಂಡಿರೋರು ಇಬ್ಬಿಬ್ರು ಇರ್ಲೇಬೇಕಣ್ಣ. ಇದು ಒಬ್ಬರೇ ಮೇಂಟೈನ್ ಮಾಡ್ಬೋದು. ಮೇಂಟೆನೆನ್ಸ್ ಎಲ್ಲ ಹೆಂಗೆ ಅಣ್ಣ ಇದು? ಮೇಂಟೆನೆನ್ಸ್ ಬರ್ತದಪ್ಪ, ಒಂದ್ ದಿನಕ್ಕೆ ಒಂದು 700 ರೂಪಾಯಿ 800 ರೂಪಾಯಿ ಖರ್ಚ್ಬೋದು. ಅಣ್ಣ ಈಗ ಬೀಜದೋರಿ ಕ್ರಾಸಿಂಗ್ ಬರ್ತಾವ ಅಣ್ಣ, ಅದ್ರ ನೀವು ದುಡ್ಡು ಇಸ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ಇವ್ರು ಪಲಕ್ಷೆ ಕೊಟ್ರು ಏನಂದ್ರೆ ಈ ಓರಿ ತಂದ್ರಲ್ಲ, ಓರಿ ಬಿಡ್ಬೇಕು ಅಂತ ಏನ್ ತರ್ಲಿಲ್ಲ, ಸಾಕ್ಬೇಕು ಅಂತ ತಂದಿದಲ್ವಾ. ಅದ್ರಿಂದ ನಾನು ಒಂದ್ ಹಸಿಗೆ ಬಿಟ್ಕೊಬಿಟ್ಟೆ. ಅವಾಗ ನಮ್ ಸಾಹೇಬ್ರು ಏನ್ ಮಾಡಿದ್ರು, ನಾವ್ಯಾಕೆ ಬೇರೆ ಎತ್ತಕ್ ಹೋಗೋಣ ಅಂದ್ಬಿಟ್ಟು ಅವ್ರ ಹಸ್ಗಳೆಲ್ಲ ಇಲ್ಲೇ ಕ್ರಾಸಿಂಗ್ ಮಾಡ್ಕೊಂಡು. ಆಮೇಲೆ ಒಬ್ಬೊಬ್ರು ಇವಾಗ ನನ್ ಫ್ರೆಂಡ್ ಒಬ್ಬ ಕೇಳ್ದ, ಆಯ್ತು ಬಿಡ್ತೀನಿ ಬಾ ಅಂತಂದ್ರು. ಹಂಗಂಗೆ ಇದೇನಾಗೋಯ್ತು, ಪಬ್ಲಿಕ್ ಆಗೋಯ್ತು. ಆಮೇಲೆ ಇಲ್ಲಿ ಕೆಂಚನಗುಪ್ಪೆಲಿ ಓರಿ ಇತ್ತು. ಆ ಕೆಂಚನಗುಪ್ಪೆಲಿ ಓರಿ ಇದ್ರೂನು ಇಲ್ಲಿ ಬರಕ್ ಸ್ಟಾರ್ಟ್ ಮಾಡ್ರು. ಆದ್ರಿಂದ ಇನ್ನೇನ್ ಮಾಡೋಣ, ಇವಾಗ ಜನ ಬರುವಾಗ ಬಿಡಕ್ ಇವಾಗ ನೀವು ಬಂದಿದ್ದೀರಾ, ನಾವ್ ಇವಾಗ ಹಸಿಗೆ ಬಿಡಕ್ ಆಗಲ್ಲ ಅಂತ ಹೇಳಕ್ ಆಗಲ್ಲ. ಹೇಳಿದ್ರೆ ಅದು ವಿಶ್ವಾಸ. ಇವಾಗ ಏನ್ ಕಟ್ತಾ ಇರೋದು ಬಸಪ್ಪನ, ಒಂದು ವಿಶ್ವಾಸ, ಒಂದು ಬಾಂಧವ್ಯ ಬೆಳ್ಸಕ್ಕೋಸ್ಕರ ಬಸಪ್ಪನ. ಎಂತೆಂದ ನೋಡಿ, ಎಲ್ಲೇ ದೂರದಿಂದ ಬರ್ತಾರೆ. ಏನ್ ಬರ್ತಾರೆ? ನಮ್ ನೋಡಕ್ ಬರಲ್ಲ. ಇವ್ ನೋಡಿ ಮೈಸೂರಿಂದ ಬರ್ತಾರೆ, ಶಿವಮೊಗ್ಗದಿಂದ ಬರ್ತಾರೆ, ಇದೆ ಬೆಂಗಳೂರು, ಹೆಸರುಘಟ್ಟ, ಇದ್ ಕಡೆ ಘಾಟಿ, ಇದ್ ಕಡೆ ಎಲ್ಲಾರ್ಗು ನಾವು ಒಂದೊಂದ್ ಕರ ಕೊಟ್ಟಿದ್ದೀವಿ. ಅಣ್ಣ ಅಂದ್ರೆ ಗೊತ್ತಿರೋರು ಬಿಡ್ತಿರೋಣ, ಸುಮ್ನೆ ಯಾರು ಬಂದ್ರು ಬಿಡ್ತಿರೋಣ? ಅಣ್ಣ ಫೋನ್ ಮಾಡ್ಕೊಂಡ್ ಬರ್ಬೇಕು ಅವ್ರು ನಿಮ್ಗೆ ಕೇಳ್ಕೊಂಡು. ಅವ್ರು ಸಾಹೇಬ್ರು ಇದ್ರೆ ಬಿಡಲ್ಲ, ನಾವ್ ಇಲ್ಲೇ ಇರ್ತೀವಿ ಅಂತ ಹೇಳಕ್ಕಾಗಲ್ಲ. ನಾವು ಸಿವಿಲ್ ವರ್ಕ್ ಮಾಡ್ತೀವಿ, ನಾವು ಅಲ್ಲಿ ಹೋಗ್ತಾ ಇರ್ತೀವಿ. ನಾನೇ ಬಿಡ್ಬೇಕು. ಅವ್ರು ನೀವೇ ಅಣ್ಣ ಬಿಡೋದು? ಅವ್ರು ಬಿಡೋದಿಲ್ಲ? ಅವ್ರು ಬಿಡಲ್ಲ. ಅವ್ರೇನೋ ದೊಡ್ಡ ಸ್ವಲ್ಪ ಹೆಚ್ಚಾಗಿರೋ ಅಷ್ಟು ಬಿಡ್ತಾರೆ. ಇಲ್ಲ ಅಂದ್ರೆ ಬಿಡಕ್ ಕಷ್ಟ. ಇದು ಉದ್ದ ಜಾಸ್ತಿ ಅಲ್ವಾ, ಚಿಕ್ಕ ಹಸ ಬಂದ್ರೆ ಬಳ್ಳಿ ಇದ್ರ ಮೇಲೆ ಹೋಯ್ತದೆ, ಮುಡ್ಡಿ ಮೇಲೆ ಹೋಯ್ತದೆ. ಅಣ್ಣ ಹಳ್ಳಿ ಕಾರ್ ಸಾಕೋದ್ರಿಂದ ಅಣ್ಣ ಏನ್ ವಿಷಯ ಇರ್ತದೆ ಅಣ್ಣ? ಏನಿಲ್ಲ, ಒಂದ್ ಖುಷಿ, ಒಂದ್ ನೆಮ್ಮದಿ, ಒಂದ್ ಕ್ರೈಸು ಅಷ್ಟೇ. ನಮಗೆ ಇವಾಗ ಬಸಪ್ಪನ ಅವತ್ತಿಂದ ಸಾಕ ಬರ್ತಾ ಇದ್ರು, ಅವಾಗ ಕೆಲ್ಸಕ್ಕೆ ಯೂಸ್ ಮಾಡ್ತಾ ಇದ್ರು. ಈ ಕೆಲ್ಸಕ್ಕೆ ಯೂಸ್ ಮಾಡೋದು ಸ್ವಲ್ಪ ಕಮ್ಮಿ ಆಗೈತೆ. ಅದರಿಂದ ಒಂಚೂರು ದನಿ ಮೇಲೆ ಒಲವು ಕಮ್ಮಿ ಆಗೈತೆ. ಈಗಿನ ದಿನ ಹುಡುಗರುಗಳು ಎಲ್ಲ ಎಚ್ಚರ್ಕೊಂಡು ಎಲ್ಲ ಒಂದೊಂದ್ ಜೊತೆ ಒಂದೊಂದ್ ಹಸ ಕಟ್ತಾವ್ರ ಅಣ್ಣ. ಈಗ ಪರವಾಗಿಲ್ಲ, ಈಗ ಜಾತ್ರೆಗಳು ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ, ಚಿನ್ನಗಳು ಮಾಡ್ತಾವ್ರೆ, ಬೆಳ್ಳಿಗಳು ಮಾಡ್ತಾವ್ರೆ. ಈರಪ್ಪ ನಾವು ಒಂದ್ ಜೊತೆ ಕಟ್ಬೇಕು, ನಾವು ಪ್ರೈಸ್ ಮಾಡ್ಬೇಕು, ನಾವು ಹೆಸರು ಮಾಡ್ಬೇಕು ಅಂತ ಮುಂದಕ್ಕೆ ಬರ್ತಾರೆ. ಅಣ್ಣ ಈಗ ಓರಿಗೆ ತಿಂಡಿ ಏನೇನ್ ಕೊಡ್ತೀರಿ ಅಣ್ಣ? ಅಣ್ಣ ಹಿಂಡಿ ಚಕ್ಕೆ ಬೂಸ, ರವೆ ಬೂಸ, ಡಿಲೆಕ್ಸು, ಉಳ್ಳಿ ನುಚ್ಚು, ಮೇನು, ಜೋಳದ ನುಚ್ಚು. ಡಿಲೆಕ್ಸ್ ಅಂದ್ರೆ ಅಣ್ಣ? ಡಿಲೆಕ್ಸ್ ಅಂದ್ರೆ ಫಸ್ಟ್ ಕ್ವಾಲಿಟಿ.
ಅಂದ್ರೆ ಅದ್ ಯಾವ ತಿಂಡಿ ಅಣ್ಣ ಅದು? ಅದು ಇದ್ರಲ್ಲಿ ಗೋಧಿಲಿ ನಾವು ನಮ್ಗೆ ಗೋಧಿ ಹಸಿಟ್ ಬರುತ್ತಲ್ಲ ಅದ್ರಲ್ಲಿ ಫಸ್ಟ್ ಕ್ವಾಲಿಟಿ. ಅದಾದ್ಮೇಲೆ ರವೆ ಬೂಸೆ ಸೆಕೆಂಡ್ ಕ್ವಾಲಿಟಿ. ಥರ್ಡ್ ಕ್ವಾಲಿಟಿ ಚಕ್ಕೆ ಬೂಸ. ಡಿಲೆಕ್ಸ್ನ ನಾವು ಜಾಸ್ತಿ ಬಳಸಲ್ಲ. ಡಿಲೆಕ್ಸ್ ಜಾಸ್ತಿ ಬಳಸುವಾಗ ಏನಾಯ್ತದೆ ಕಳ್ಳೆಲ್ಲ ಇಂಬ್ರು ಬಿಡ್ತದೆ. ಆಮೇಲೆ ಅದು ಒಂಥರ ಇದು ಗಟ್ಟಿ. ಈ ಚಕ್ಕೆ ಬೂಸ ಮಿಲ್ಕ್ ಚೆನ್ನಾಗಿ ಸಿಗ್ತದೆ. ಹಾ ಅಣ್ಣ. ನಾವು ಡಿಲೆಕ್ಸ್ ಒಂದು ಅರ್ಧ ಬಟ್ಲು ಹಾಕಿ ಚಕ್ಕೆ ಬೂಸ 2 ಬಟ್ಲು ಹಾಕ್ತಿವಿ. ರವೆ ಬೂಸ 1 ಬಟ್ಲು ಹಾಕ್ತಿವಿ. ಆಮೇಲೆ ಕಡಲೆ ಒಟ್ಟು ಹಾಕ್ತಿವಿ. ಮೇನ್ ಆಗಿ ಉಳ್ಳಿ ನುಚ್ಚು ಜೋಳದ ನುಚ್ಚು ಮೇನ್ ಒಂದೊಂದು ಬಟ್ಲು ಹಾಕ್ತಿವಿ. ಹಾಲು ಹಾಕ್ತಿವಿ. ಹಾಲು ಹಾಕ್ತಿವಿ. ಆಮೇಲೆ ಹಾಲು ಹಾಕ್ಬಿಟ್ಟು ಮೊಟ್ಟೆ ಹಾಕ್ತಿವಿ. ಪರಂಗಿಹಣ್ಣು ಕೊಡ್ತೀವಿ. ಎಲ್ಲವಕ್ಕೂ ಪರಂಗಿಹಣ್ಣು ಕೊಡ್ತೀವಿ. ಬಾಳೆಹಣ್ಣು ಕೊಡ್ತೀವಿ. ನೈಟ್ ಬಾಳೆಹಣ್ಣು ಕೊಡ್ತೀವಿ. ಅದಾದ್ಮೇಲೆ ಒಂದೊಂದು ಟೈಮು ಮನೇಲಿ ಮೊಸರು ಇರುತ್ತಲ್ವಾ, ಮೊಸರನ್ನ ಮುದ್ದೆ ಕಲಸಿ ಕೊಟ್ಬಿಡ್ತೀವಿ. ಏನಿಕ್ರು ತಿಂತದಣ್ಣ. ಅದೆಲ್ಲ ಕೊಡೋದ್ರಿಂದ ಅಣ್ಣ ಏನ್ ಪ್ರಯೋಜನ ಅಣ್ಣ? ಅಣ್ಣ ಮೊಸರು ಹೊಟ್ಟೆ ಒಳಗಡೆ ಚೆನ್ನಾಗಿ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಇರ್ತದೆ. ಮುದ್ದೆನೂ ಮೊಸರು ಕೊಟ್ರೆ ಚೆನ್ನಾಗಿ ಡೈಜೆಸ್ಟ್ ಮಾಡ್ತದೆ. ಹಾಲು ಡೈಜೆಸ್ಟ್ ಆಗಲ್ಲ. ಹಾ. ಹಾಲು ಡೈಜೆಸ್ಟ್ ಆಗಲ್ಲ. ಈ ಮೊಸರನ್ನು ಮುದ್ದೆ ಕೊಡ್ತೀವಲ್ಲ ಚೆನ್ನಾಗಿ ಅರಗ್ನ ಶಕ್ತಿ ಜಾಸ್ತಿ ಆಯ್ತದೆ. ಅಣ್ಣ ಈಗ ಶೋಕಿ ಹೋರಿಗೂ ಬೀಜದವರಿಗೂ ಅಣ್ಣ ಏನ್ ಡಿಫ್ರೆನ್ಸ್ ಅಣ್ಣ? ಏನ್ ಡಿಫ್ರೆನ್ಸ್ ಏನಿಲ್ಲ. ಇದು ಬಿಜ್ಜೆ ಊರಿನ ಇಡ ಹೊಡೆದ್ರೆ ಸೋಕಿ ಹೋರಿ. ಅಲ್ಲ ಅಣ್ಣ, ಈಗ ಬೀಜದವರಿ ಅಂದ್ರೆ ಇದನ್ನೇ ಸಾಕ್ತಾರಲ್ಲ ಅಣ್ಣ ಈಗ ಹೋರಿಗಳೆಲ್ಲ. ಅದು ಅವ್ರವ್ರ ತಲೆಮಾರದಿಂದ ಬಂದಿರ್ತದೆ. ಈಗ ಯಾರು ಇವಾಗ ಓರಿ ಕಟ್ಕೊಂಡ್ ಬಂದಿರ್ತಾರಲ್ಲ ಅವ್ರು ಬಿಡಕ್ಕೆ ಇಷ್ಟ ಪಡಲ್ಲ. ಯಾವ್ದನ್ನ ಆಗ್ಲಿ ಅವ್ರ ಮನೆ ಮುಂದೆ ಒಂದಿದ್ರೇನೆ ಅವ್ರಿಗೊಂದು ಲಕ್ಷಣ. ಅವರು ಯಾವ್ದನ್ನೇ ಆಗ್ಲಿ ಕಟ್ತಾ ಇರ್ತಾರೆ. ಅಣ್ಣ ಈ ಹೋರಿಗಳಲ್ಲಿ ಗೇಮೆ ಮಾಡಕ್ ಆಗೋದಿಲ್ವಾ? ಇವ್ ಮಾಡೋರು ಮಾಡ್ತಾರೆ. ಮಾಡ್ತಾರ ಅಣ್ಣ. ಏನ ರ್ಯಾಶ್ ಅಂತ ಅಲ್ಲ ಬೀಜದವರಿಗಳು ಬಾಲ್ಕ ಕಟ್ ಗೇಯ್ತಾರೆ. ಯಾರೋ 100ಕ್ಕೆ ಒಬ್ಬ ಇಬ್ಬ ಮಾಡೋದು. ಅವಾಗೆಲ್ಲ ಆಗಿನ ಕಾಲದಲ್ಲಿ 2-3 ಜೊತೆ ಓರಿ ಮಡಿಕೊಂಡು ಎತ್ಕೊಂಡ್ ಮಡಿಕೊಂಡು ಎಲ್ಲ ಮಾಡಕ್ ಆಯ್ತಿರ್ಲಿಲ್ಲ. ಇವ್ರಲ್ಲೂ ಗೇಮೆ ಮಾಡವ್ರೆ. ಸಣ್ಣ ಅಲ್ಪಾಲ್ಟಿ ಅವರಲ್ಲಿ ಹಾಕೊಂಡ್ ಗೇಮೆ ಮಾಡವ್ರೆ. ಈಗ ಯಾರು ಮಾಡಲ್ಲ. ಈಗ ಯಾರೋ 1000ಕ್ಕೊಬ್ಬ ಅದ್ ಕಡೆಗೆ ಆವೇರಿ ಅದ್ ಕಡೆಗೆ ಬೀಜದ ಮೇಲೆ ಅವ್ರ ಕೆಲಸ ಮಾಡ್ತಾರೆ. ನಮ್ ಕಡೆ ಯಾರು ಮಾಡಲ್ಲ. ಈಗ ಅಣ್ಣ ಇಲ್ಲಿ ಎತ್ಕೊಳವಲ್ಲ ಅವರಲ್ಲೇ ನೀವು ಗೇಮೆ ಮಾಡೋದಿಲ್ಲ? ಇಲ್ಲ ಏನ್ ಇದೆಲ್ಲ ಲೇಬೆಟ್ಟು ಕೆಲಸ ಮಾಡಿರ್ತೇವೆ ನಾವ್ ತತ್ತೀವಿ. ಇಲ್ಲಿ ಬಂದ್ ಚೆನ್ನಾಗಿ ಇದಾಗಿರ್ತೇವೆ. ಮದ ಬಂದಂಗೆ ಇಲ್ಲಿ ಗಾಡಿ ಕುಡಿದ್ರು ಹೋಗಲ್ಲ. ಏನ್ ಒತ್ಕೊಂಡ್ ಹೋಯ್ತಾ ಇರೋದೆ. ಆಮೇಲೆ ನಾವು ಜಾಸ್ತಿ ದಿನ ಬರಲ್ವಲ್ಲ ಇಲ್ಲಿ. ಯಾವಾಗ ಅಂದ್ರೆ ಅವಾಗೆ ಬರೋದು. ದಿನ ಹೊಡಿತಾ ಇದ್ರೆ ಗಾಡಿನ ಅವಕ್ಕೂ ವಾಕಿಂಗ್ ಆಯ್ತವೆ, ಚೆನ್ನಾಗಿ ರೂಢಿ ಆಯ್ತವೆ. ಯಾವತ್ತೂ ಒಂದಿನ ಕಟ್ಟಿದ್ರೆ ಅವಕ್ಕೂ ಒಂಥರ ಮದ ಬಂದಂಗೆ. ಇದು ಟ್ಯಾಬ್ಲೆಟ್ ಎಲ್ಲ ಕೊಡ್ತಿದ್ರು ಅಣ್ಣ, ಯಾತ್ ಕೇಳ? ಟ್ಯಾಬ್ಲೆಟ್ ಎಲ್ಲ ಕೊಡ್ತಿದ್ರು ಅವ್ರು, ಅದೇನು ಡೈಜೆಷನ್ ಅಂತ? ಇಲ್ಲ, ಅದೊಂದು ಕರ ಸ್ವಲ್ಪ ಮೈ ಬೆಚ್ಚಗಿತ್ತು. ನಾವು ಡಾಕ್ಟರ್ನ ಕಾಯಕ್ ಆಗಲ್ಲ. ಈ ಎಲ್ಲ ಸ್ಟಾಕ್ ಇರ್ತವೆ ಮೆಟೀರಿಯಲ್. ಇವಾಗ ಅದ್ಕೇನ ಮಿಲ್ಕ್ ತಗೋತಾ ಇಲ್ಲ, ಅರಗ್ನಿ ತಗೋತಾ ಇಲ್ಲ ಅಂದ್ರೆ ಒಂದ್ ಮಾತ್ರೆ ಹಾಕ್ತಿವಿ. ಇವಾಗ ಜ್ವರ ಕಂಡಂಗ್ ಕಾಣ್ದು ಒಂದ್ ಮಾತ್ರೆ ಹಾಕ್ಬಿಟ್ಟು ಮಧ್ಯಾಹ್ನ ಸಾಯಂಕಾಲದ ಅಷ್ಟೊತ್ತಿಗೆ ಏನಾನ ರಿಕವರಿ ಆದ್ರೆ ಆಯ್ತು, ಇಲ್ಲ ಅಂದ್ರೆ ಡಾಕ್ಟರ್ ಕರ್ಸಿ ಒಂದ್ ಇಂಜೆಕ್ಷನ್ ಮಾಡ್ತೀವಿ. ಅಣ್ಣ ಈಗ ಓರಿಗಳಲ್ಲಿ ಯಾವಲ್ಲಲ್ಲಿ ಅಣ್ಣ ಕರ ಚೆನ್ನಾಗಿ ಬಿಡೋದು ಅಣ್ಣ? ಹಂಗೆಲ್ಲ ಏನ್ ಹೇಳಕ್ ಆಗಲ್ಲ ಅಣ್ಣ. ಇವಾಗ ನೋಡಿ ಏಗ್ರೀವ ಅಲ್ಲೇ ಆಗಿರ್ಲಿಲ್ಲ, ಅಲ್ಲಾಗದ್ ಮುಂಚೆ ಹೊರಗ್ ಬಿಟ್ಟಿದ್ರಿ ಎಂತೆಂತ ಕರ ಹುಟ್ಟವೆ. ಎಲ್ಲಾರು ಹೇಳೋದ್ ಮಟ್ಟಿಗೆ ಕಡೆ ಬಿದ್ಮೇಲೆ ಕರ ಚೆನ್ನಾಗ್ ಬಿಡ್ತವೆ ಅಂತ ಹೇಳ್ತಾರೆ. ಹಳೆ ಸ್ಕೂಲಲ್ಲಿ ಕರ ಬಿಡ್ತವೆ ಅಂತ ಹೇಳ್ತಾರೆ. ಈಗ 13,60,000 ಅಂತ ಕೊಟ್ರಲ್ಲ, ಅದ್ ಕನ್ಗಟ್ಸಲ್ ಇದೇನ್ ಮಾಡ್ತೀರಾ? ಕೋಡಳ್ಳಿ ಕೃಷ್ಣಪ್ಪರ್ ಮೊದ್ಲು ಒಂದು ಇದಿತ್ತು, ಅದು ಕನ್ಗಟ್ಸಲ್ ಇದಿತ್ತು, ಅದು ತಮಿಳ್ನಾಡಲ್ಲ. ಅದನ್ನ ಏನ್ ಮಾಡ್ತೀರಾ? ಅದು ಅಷ್ಟೇ ಉದ್ದ. ಎಲ್ಲಾರು ನಾವು ಹಿರಿಕರು ಹೇಳೋದ್ ಪ್ರಕಾರ ಹಳೆಯ ಸ್ಕೂಲಲ್ಲಿ ಕರ ಚೆನ್ನಾಗಿ ಬಿಡ್ತವೆ, ಹಳೆ ಊರಿಗೆ ಚೆನ್ನಾಗಿ ಬಿಡ್ತವೆ ಅಂತ ಹೇಳ್ತಾರೆ. ರಿವರ್ಸು ಆಗ್ಬೋದು, ಆಪೋಸಿಟ್ ಆಗ್ಬೋದು. ಅವೆಲ್ಲ ಏನು ಹೇಳಕ್ ಈಗ ಹಳ್ಳಿ ಕಾರ್ದಣ್ಣ ಇಷ್ಟೊಂದು ರೇಟ್ ಆಗ್ಬಿಡ್ತಲ್ಲ ಅಣ್ಣ, ಹೆಂಗೆ ಇದು? ಅಣ್ಣ ಇದು ರೈತರುಗಳಿಂದ ಅಲ್ಲ, ರೈತರುಗಳಿಂದ ಸ್ಟ್ರೈಟ್ ಆಗ್ಲಿಲ್ಲ. ಇವಾಗ ಇದು ಸಾಕಕ್ಕೋಸ್ಕರ ಒಳ್ಳೊಳ್ಳೆ ಅಫಿಷಿಯಲ್ಸು, ಒಳ್ಳೊಳ್ಳೆ ಬಿಸ್ನೆಸ್ ಮ್ಯಾನ್ಸ್ಗಳು, ಪೆಟ್ರೋಲ್ ಬಂಕ್ ಅವರು, ಒಳ್ಳೊಳ್ಳೆ ರಿಯಲ್ ಎಸ್ಟೇಟ್ ಅವರು, ಅವರೆಲ್ಲ ಸಾಕ್ತವ್ರೆ. ಅವ್ರಿಗೆ ದುಡ್ಡು ಲೆಕ್ಕ ಇಲ್ಲ ಅಣ್ಣ. ಅವ್ರಿಗೆ ಇದ್ರ ಮೇಲೆ ಪ್ರೀತಿ. ಅದರಿಂದ ಹಳ್ಳಿಕಾರ್ ಬೆಲೆ ದಿನಕ್ಕೆ ಬೆಳ್ಕೊಂಡು ಹೋಗ್ತಾರೆ. ಆಮೇಲೆ ಪದಾರ್ಥ ಇಲ್ಲ ಅಣ್ಣ. ಇವಾಗ ಪದಾರ್ಥಗಳು ಇಲ್ಲ. ಇವಾಗ 20 ಜನಕ್ಕೆ ಹೊರಿಬೇಕು ಒಳ್ಳೆವು, ಹಚ್ಚುತ್ತೇವೆ. ಅವಾಗ ಆಟೋಮೆಟಿಕ್ ಡಿಮ್ಯಾಂಡ್ ಕ್ರಿಯೇಟ್ ಆಗೇ ಆಯ್ತದೆ. ಅದರಿಂದ ಇವಾಗ ನಾವೇ ಒಂದ್ ಕರು, ನಮ್ಮ ಮನೇಲಿ ಹುಟ್ಟಿರೋ ಕರು 2.5 ಲಕ್ಷ ಕೊಟ್ಟು, ಒಂದ್ ಕರ 1.35 ಕೊಟ್ಟು, ಒಂದ್ 60 ಕೊಟ್ಟು, ಒಂದ್ 95 ಕೊಟ್ಟು, ಡಿಪೆಂಡ್ ನೋಡಿ ಕ್ವಾಲಿಟಿ ಮೇಲೆ ನಾವು ರೈಟ್ ಇದ್ರ ಮೇಲೆ ಬೆಳವಣಿಗೆ ಮೇಲೆ ನಾವು ಮಾರಿದ್ದೀವಿ. ಡಿಮ್ಯಾಂಡ್ ಅದ್ರ ಡಿಮ್ಯಾಂಡ್ ಅವೇ ಕ್ರಿಯೇಟ್ ಮಾಡ್ಕೋತಾರೆ. ಅದು ಈವರೆಗೆ ಹುಟ್ಟಿದ್ದು ಅಣ್ಣ 2.5 ಲಕ್ಷ ಕೊಟ್ರೆ? ಇಲ್ಲ ಅವಾಗ ನಾವ್ ಇನ್ನ ಓರಿ ತಂದಿರ್ಲಿಲ್ಲ, ಓರಿ ಇರ್ಲಿಲ್ಲ. ಅವಾಗ ನಮ್ ಮುಂಚೆ ಹುಟ್ಟಿದವು.
ಒಂದೊಂದು ನಾವು ಒಂದೊಂದ್ ತಾವು ಎಲ್ಲ ಬಿಡಿಸಿದ್ದು ಅವೆಲ್ಲ ಅದ್ರ ಕರ ಎಲ್ಲ ಮಾರ್ದು. ಹಾ ಇವಾಗ ಇಲ್ಲಿ ನಮ್ಮ ಎಸ್ಟೇಟ್ ಒಳಗಡೆ ಹಸ್ಕೊಳವಲ್ಲ ಎಲ್ಲ ಇವರಿಗೆ ಇವರಿಗೆ ಅಣ್ಣ. ಎಲ್ಲ ಒಂದ್ 300 ಹಸಿಗ್ ಬಿಟ್ಟಿದೀವಿ. ಅಣ್ಣ ಈಗ ಇನ್ಬ್ರೀಡ್ ಆಗೋದಿಲ್ವಾ ಅಣ್ಣ ಓರಿ ಅದೇ ಓರಿಗೆ ಇದ್ ಮಾಡ್ತಾ ಇದ್ರಿ ಅಣ್ಣ ಬ್ಲಡ್ ಲೈನ್ಗೆ? ಇಲ್ಲ, ನಾವು 1 ವರ್ಷ ಆಗೈತೆ, ಹೆಂಗ್ ಇನ್ಬ್ರೀಡ್ ಆಯ್ತದೆ? ಇದ್ರೂ ಕರು ನಮ್ಮ ಮನೆಯಲ್ಲಿ ಕರ್ಗ್ ಬಿಡ್ಬಾರ್ದು. ಹಾ ಅದ್ಕೆ ಅಣ್ಣ. ಇವಾಗ ಹಸುಗ್ ಬಿಟ್ಟಿರ್ತೀವಿ, ಅದೇ ಹಸುಗ್ ಇದೇ ಓರಿ ಬಿಡ್ಬೋದು, ಏನಾಗಲ್ಲ. ಅಲ್ಲ ಅಣ್ಣ ಈಗ ಇದ್ರ ಕರು ಒಂದ್ ಉಡ್ತು ಅನ್ಕೊಳ್ಳಿ, ಇದ್ರ ಕರದ್ ಇನ್ನೊಂದ್ ಉಡ್ತು, ಅವೆರಡ್ನು ಇದ್ ಮಾಡಂಗಿಲ್ವಾ ಅಣ್ಣ? ಮಾಯ ಬಿಡ್ತಾರೆ ಆದ್ರೆ ನಾವ್ ಬಿಡಲ್ಲ. ಇವಾಗ ತಾಯ್ದಿರ್ ಬೇರೆ ಬೇರೆ ಇರ್ತಾವಲ್ಲ ಇನ್ಬ್ರೀಡಿಂಗ್ ಆಗ, ಅದ್ರ ತಾಯಿ ಬೇರೆ ಇರ್ತದೆ, ಇದ್ರ ತಾಯಿ ಅಂದ್ರೆ ಅಣ್ಣ ಒಂದ್ ಸ್ವಲ್ಪನಾರ ಈಗ ಬಸ್ತಿ ಓರಿ ಬ್ಲಡ್ ಲೈನ್, ಯಗ್ನೂರ್ ಬ್ಲಡ್ ಲೈನ್ ಈ ತರ ಅಣ್ಣ ಬ್ಲಡ್ ಲೈನ್ ಅಲ್ಲೇ ಬಿಟ್ಟವ್ರೆ, ಬೇಜಾನ್ ಬಿಟ್ಟವ್ರೆ. ಇವಾಗ ಇರಿ, ಈಗ ಯಗ್ನೂರ್ ಬ್ಲಡ್ ಲೈನ್ ಅಲ್ಲಿ ಸುಮಾರು ಅದೊಂದು ಎಷ್ಟು ವರ್ಷ ಆಯ್ತು ಓರಿ, ಅಲ್ಲೇ ಹಸ್ಗಳಿಗೆ ಫಲ ಅದು, ತಿರ್ಗಾ ಅದೇ ಹಸ್ಗಳು ತಿರ್ಗಾ ಅದ್ರ ಮಕ್ಳಿಗೂ ಬಿಟ್ಬಿಟ್ಟವ್ರು. ಏನ್ ಮಾಡ್ತೀರಾ? ಚೆನ್ನಾಗಿವೆ ಅಲ್ಲ ಅಂದ್ರೆ ಬಿಡಬಾರ್ದು ಅಂತಾರೆ. ಇವಾಗ ಸಂಬಂಧಿಕರಲ್ಲಿ ಜಾಸ್ತಿ ನಮ್ಮಲ್ಲಿ ಹೇಳಲ್ವಾ, ಜಾಸ್ತಿ ರಿಲೇಶನ್ಶಿಪ್ ಅಲ್ಲಿ ಮದ್ವೆ ಆಗ್ಬಾರ್ದು ಅಂತ. ಯಾಕೆಂದ್ರೆ ಬ್ಲಡ್ ಲೈನ್ ಒಂದಾದ್ರೆ ಸ್ವಲ್ಪ ಅಂಗವಿಕಲ ಮಕ್ಳುಗಳು ಅವು ಹುಡ್ತವೆ ಅಂತ ಹೇಳ್ತಾರೆ. ನಾವೇನ್ ಹಂಗ್ ಬಿಟ್ಟಿಲ್ಲ ಸರ್. ಇದ್ರದ್ದು ನೋಡಿ, ಬಸ್ಸಿ ಓರಿ ಮಗಳೊಂದಿದೆ ನಮ್ ತಾವು ಕಣ್ಗಾಡ್ಸು, ಆ ಓರಿಗೆ CR7 ಬಿಡ್ಸ್ಕೊಂಬೋದು. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ನಿಲ್ಲಿಲ್ಲ, ಇದೇ ಓರಿಗೆ ಬಿಟ್ಬಿಟ್ಟು. ಕರ ಹುಟ್ಟೈತಣ್ಣ ಅದ್ರಲ್ಲಿ ಇವಾಗ ಫಲ ಸರ್, ಇನ್ನೊಂದು 2 ವಾರದಲ್ಲಿ ಹುಟ್ಟೆ ಈತದೆ. 2 ವಾರದಲ್ಲಿ ಇದೇ ಓರಿಗೆ ಫಲ. ಅದು ನೋಡ್ಬೇಕು ಹೆಂಗ್ ಈತದೆ, ಹೆಂಗ್ ರಿಸಲ್ಟ್ ಹೆಂಗೈತೆ. ನಿಮಗ್ ಗೊತ್ತಿರಂಗೆ ಅಣ್ಣ ಯಾವ್ಯಾವ ಹೆಸರು ಮಾಡಿರೋ ಓರಿ ಒಳ್ಳೊಳ್ಳೆ ಕರ ಬೀಳ್ತಿದಾವ ಅಣ್ಣ. CR7 ಇವ್ ಮೋಹನರ್ ಓರಿಗೆ ಸುಮಾರಾಗಿ ಹುಡ್ತಾವೆ. ಆಮೇಲೆ ಉಳಿ ಚಿಕನ್ ಓರಿಗೆ ಹುಟ್ಟವೆ. ಯಾವ್ದು ಅಣ್ಣ? ಉಳಿ ಚಿಕ್ಕಣ್ಣ ಅಂತ, ಕರ್ನಾಟಕ ಚೆಲ್ವಾ ಅಂತ ಹೇಳ್ತಾರ, ಅವ್ರಿಗೆ ಹುಟ್ಟವೆ. ಅರ್ಜುನ್ ಹುಟ್ಟವೆ. ಅದಾದ್ಮೇಲೆ ನಿರ್ಗಡ್ ಶಿವಲಿಂಗಣ್ಣ ಅಂತ ಅವ್ರೆ, ಅವರಿಗೆ ಹುಟ್ಟವೆ. ಇನ್ನ ಬೇಜಾನ್ ಅವಣ್ಣ, ನಮ್ಗೆ ಅಷ್ಟು ಐಡಿಯಾ ಇಲ್ಲ ಅಣ್ಣ. ಆಮೇಲೆ ಯಾರ್ಯಾರು ಒಳ್ಳೊಳ್ಳೆ ಓರಿಗಳು ಕಟ್ತಾರೆ ಅಣ್ಣ, ಎತ್ಕೊಳ್ಳೋ ಓರಿಗಳು? ಅಯ್ಯೋ, ಓರಿಗಳವ್ರಗಣ ಅವ್ರು ಒಂದ್ ಕರ ನೋಡ್ಬಿಟ್ರು ಅಂದ್ರೆ ಆ ಕರನ ಕರಿನಿಂದ ಸಾಕಿ ಓರಿ ಮಾಡಿ ಅವ್ರು ಆಚೆ ಕೊಡೋದು. ಎಷ್ಟೇ ದುಡ್ಡು ಕೊಟ್ರು ಎಷ್ಟೇ ಕೊಟ್ರು ಕೊಡಲ್ಲ ಬಿತ್ನೆಯವ್ರು. ಅವ್ರಿಗೆ ನಿಗಾ ಮಾಡಿ ಅವ್ರ ಓರಿಗೆ ಉಟ್ಬಿಟ್ಟವೆ ಅಂತಂದ್ರೆ ಅವ್ರಿಗೆ ಚೆನ್ನಾಗಿ ಎಲ್ಲಾ ಕಾಣಿದ್ರೆ ಕೊಡಲ್ಲ. ನಮ್ ಸಾಹೇಬ್ರ ಮನೇಲಿ ಒಂದ್ ಕರ ಐತೆ, ಎಷ್ಟೆಷ್ಟೋ ಜನ ಎಷ್ಟೆಷ್ಟೋ ದುಡ್ಡು ಕೂಗ್ಬಿಟ್ರು ಕೊಡಲ್ಲ. 6 ಲಕ್ಷ ಕೇಳವ್ರಂತೆ, ಕೊಡಲ್ಲ. ಕೊಡೋದು ದೊಡ್ಡದಲ್ಲ ಅಣ್ಣ. ನಾವ್ ಸಾಕಿ ಒಂದ್ ಓರಿ ಮಾಡಿದ್ರೆ ಅದನ್ನ ಯಾರನ, ಇವಾಗ ನಾವು ಅಟ್ಲೀಸ್ಟ್ ಹಸಿನ ಮೇಲೆ ಬಿಡಕ್, ಇವಾಗ ಕೊಟ್ರೆ ಯಾರ ಕೈಗನ ಯಾರನ ಇಡ ಹೊಡ್ಸ್ ಬಿಸಾಕ್ಬಿಡ್ತಾರೆ. ಇವಾಗ ಒಂದ್ ಕರು ನೋಡಿದ್ರಲ್ಲ, ನಮ್ಮಪ್ಪ ಮೊಸರು ಚೆನ್ನಾಗೈತ್ ನೋಡಿ, ಆ ಓರಿಗೆ ಇಡ ಹೊಡ್ಸಂಗಿರ್ಲಿಲ್ಲ, ಇಡ ಹೊಡ್ಸ್ಬಿಟ್ಟವ್ರು ನೋಡಿ. ಅದನ್ನ ಒಂದ್ ಓರಿ ಮಾಡಿದ್ರೆ ಒಂದಷ್ಟು ಕರ ಬಿಡವು. ಇವಾಗ ನಮ್ಮನೇಲಿ ಒಂದದೆ, ಇವಾಗ ಅದನ್ನ ಅದಕ್ಕೆ ಆಚೆ ಕೊಟ್ರಿ, ದುಡ್ಡು ಮಗ ಕೊಟ್ರೆ ಬಸವ ನಾರಾಯಣಪ್ಪ ಅಂತ ಅವ್ರ ಯಾವ್ದಾರು ಒಳ್ಳೆ ಕರ ಬಂದು ನಮ್ಗೆ ಫೋನ್ ಮಾಡಿ ಹೇಳ್ತಾರೆ. ಒಳ್ಳೊಳ್ಳೆ ದನ ಬರ್ತಾವ ಸರ್ ಅವ್ರಿಗೆ. ಏನ್ ಸುಮಾರು ಏನಿಲ್ಲ ಅಂದ್ರೂ ಒಂದ್ 20-30 ರಾಶಿ ಇರ್ತಾವ ನಮ್ಮಲ್ಲಿ. ಕರ್ನಾಟಕದಲ್ಲಿ ಅರ್ಧ ದನ ಅವ್ರೆ ಕರ್ದಿಸ್. ಅವರು ಒಂದ್ಸಲ ವಿಡಿಯೋ ಮಾಡ್ಬೇಕು. ನಮಗೆ ಕೂಟ ಮಾಡೋದ್ರಲ್ಲಿ ಒಂದ್ ಎತ್ತ ಕೂಟ ತಂದಿ ಇನ್ನೊಂದ್ ಜೊತೆ ತಂದಿ ಕೂಟ ಮಾಡ್ತಾರೆ. ಒಂದ್ ಕರಿಗೋಸ್ಕರ 2 ಜೊತೆ ತಂದಿ ಕೂಟ ಮಾಡ್ತಾರೆ ನೋಡಿ. ಒಂದ್ ಆಳಿಲ್ಲ ಪಾಳಿಲ್ಲ, ಎಲ್ಲ ಅವ್ರ ಮನೆಯವ್ರೆ ಮಾಡೋದು. ಮಾಗಡಿಗೆ ಆಮೇಲೆ ಸುಮಾರು ಒಂದ್ 30 ಜೊತೆ ಮಾಡ್ತಾರೆ. ಒಳ್ಳೆ ಮನ್ಸ ನಮ್ ಸ್ನೇಹಿತ ಆಗ್ಲೇ ಹಳೆ ಸ್ನೇಹಿತ ಸರ್. ಬಡವರು ಆದ್ರೂ ಅಷ್ಟ್ ಬಸಪ್ಪನ ಮೇಲೆ ಅಷ್ಟ್ ಒಲವು ಅವ್ರಿಗೆ, ಅಷ್ಟ್ ಕ್ರೈಸು, ಅಷ್ಟಿದು. ಮಕ್ಳು ಮರಿಗಳು ಅವ್ರಂತ ಏನದಿಲ್ಲ, ಎಲ್ಲಾರು ಇಂಜಿನಿಯರಿಂಗ್ ಓದ್ತಾವ್ರೆ, ಅವರು ಮಾಡ್ತಾರೆ ಕೆಲಸ. ಅವ್ರು ಮಾಡ್ತಾರೆ ಮನೆಯಲ್ಲಿ, ಬೆಳಗ್ಗೆ ಮಾಡ್ಬಿಟ್ಟು ಹೋಗಿ ಆಮ್ಯಾಗ ಮಾಡ್ತಾರೆ. ಗುಂಡ ಅಂತ ಅವನೇ ಒಬ್ಬ, ಚಿಕ್ಕವನು ಮುತ್ತ ಅಂತ ಒಬ್ಬ, ಅರ್ಧ ಕೆಲಸ ಅವ್ರು ಹೆಂಗ್ಸ್ರೆ ಮಾಡ್ಬಿಡ್ತಾರೆ ಸರ್. ಅಣ್ಣ ಈಗ ಓರಿಗಳಿಗೆ ಯಾವ ಟೈಮ್ಗೆ ಯಾವ ತರ ತಿಂಡಿ ಕೊಡ್ಬೇಕು, ಮೇವು ಕೊಡ್ಬೇಕು ಆತರ ಅಣ್ಣ? ನಾವ್ ಆತರ ಏನ್ ಮೇಂಟೈನ್ ಮಾಡಲ್ಲ ಸರ್. ಎಲ್ಲಾ ಟೈಮ್ ಎಲ್ಲಾ ಹುಲ್ಲು ಹಾಕ್ತಿವಿ, ರಾಗಿ ಹುಲ್ಲು, ನೆಲ್ಲು ಹುಲ್ಲು, ಜೋಳದ ಕಡ್ಡಿ ಎಲ್ಲಾ ಹಾಕ್ತಿವಿ. ನಾವ್ ಈ ಟೈಮಲ್ಲಿ ಇಂಥದ್ದು ಅಂತ ಮೇಸಲ್ಲ ಯಾವತ್ಕು, ಎಲ್ಲಾ ಟೈಮ್ ಒಂದೇ ತರ. ಅವಾಗ ಸರ್, ಅವಾಗ ಓರಿ ಕಟ್ಟಿರೋರು ಪ್ರತಿ ಒಂದ್ ಸೊಪ್ಪಾಕಿ ಮೇಯ್ಸೋರು. ಅವರೆ ಕಡ್ಡಿ ಟೈಮಲ್ಲಿ ಅವರೆ ಕಡ್ಡಿ ಮೇಯ್ಸೋರು, ಜೋಳ ಕಡ್ಡಿ ಟೈಮಲ್ಲಿ ಜೋಳ ಕಡ್ಡಿ ಮೇಯ್ಸೋರು, ಹುಚ್ಚಳ ಟೈಮಲ್ಲಿ ಹುಚ್ಚಳ ಮೇಯ್ಸೋರು, ಆಮೇಲೆ ತೊಗರಿಕಾಳು ಟೈಮಲ್ಲಿ ತೊಗರಿಕಾಳು ಮೇಯ್ಸೋರು, ಎಲ್ಲಾ ಸಪ್ಪೆನು ಮೇಯ್ಸೋರು. ಬದಿನ ಹುಲ್ಲು, ಅಯ್ಯೋ ಅದಕ್ಕಾಗೋ ಮೇವಿ. ಆಮೇಲೆ ರಾಗಿ ಒಡೆ ಬಂದಿರೋದಲ್ಲ, ಹಾಲು ತುಂಬಿರೋದು, ಅದನ್ನ ಕುಯ್ದು ಮೇಯಿಸ್ಬಿಡೋರು ಓರಿ ಅವಾಗ. ಈಗ ಯಾರ ಸರ್, ಯಾರೋ
100ಕ್ಕೆ ಒಬ್ರ ಇಬ್ರ ಮೇಯಿಸ್ತಾರ ಆ ತರ, ಯಾರು ಮೇಯಿಸಲ್ಲ. ಆ ತರ ನ್ಯಾಚುರಲ್ದು ಹುಲ್ಗಳು ಹಾಕಿ ನೋಡಿ, ಅದು ರಾಗಿ ಹಾಲು ತುಂಬಿರುತ್ತಲ್ವಾ, ಅದ್ರಲ್ಲಿ ಹಾಲಿನಂಶ ಜಾಸ್ತಿ ಇರುತ್ತೆ, ಓರಿ ಚೆನ್ನಾಗೈತೆ. ಅದ್ರಲ್ಲಿ ಅಣ್ಣ ಹುಳ್ಳಿನ ಒಣಗಿಸ್ಬಿಟ್ಟು ಹಾಕ್ತಾರೆ, ಒಬ್ರು ಕಾಯಿ ಆಗಿರ್ತವಲ್ಲ ಹೊಲದಲ್ಲಿ ಕುಯ್ಕೊಂಬಂದ್ ಹಂಗೆ ಹಾಕ್ತಾರೆ. ಸರ್ ಗೊಲ್ರು ಮೇಯಿಸ್ದಂಗೆ ಯಾರು ಮೇಯ್ಸಕ್ಕಾಗಲ್ಲ, ಅವ್ರ ಕಣ್ಣೇ ಕಣ್ಣು. ಅವ್ರಿಗೆ ವಿದ್ಯೆ ಅಷ್ಟು ಇದಾಗಿ ಬಂದಿರೋದು. ಸರ್ ಮೆದೆ ಹಾಕಬಿಡ್ತಾರೆ, ಮೆದೆ ಹಾಕೊಂಡಿ ಹುಳ್ಳಿ ಕಾಳು ಮಾಡಿ ಹಾಕ್ತಾರೆ. ಒಬ್ಬೊಬ್ರು ಹುಳ್ಳಿ ಮೆದೆನೆ ಹಾಕ್ತಾರೆ ಹಂಗೇನೆ. ಸರ್ ನಾನ್ ನೋಡ್ ಮಟ್ಗೆ ಉರ್ಗೇಗೌಡ್ರು ಅಂತ, ತಮಿಳ್ನಾಡು ಬಾರ್ಡ್ರು, ಹುಣಸನಹಳ್ಳಿ ಬಾರ್ಡ್ರು ಉರ್ಗೇಗೌಡ್ರು ಅಂತ ಅವ್ರೆ. ಸರ್ ಮೆದೆ ಇಲ್ಲಿಂದ ಅಲ್ಲಿ ಗಂಟ ಅದೇ ಇದ್ರದ್ದು ಹುಳಿದು ಬರೀ ಹುಳ್ಳಿ ಕಿತ್ತಾಕ್ಬೇಕು, ಕಾಳು ಬಿದ್ದದಲ್ಲ ಅವೇ ಒಂದು 50 ಸೇರ್ ಆಗವು. ಅದ್ ನೋಡ್ಬಿಟ್ಟು ನನಗೆ ಖುಷಿ ಆಗೋಯ್ತು. ಸರ್ ಈಗ ಸುಮಾರು ಒಂದು 60 ವಯಸ್ಸಾಗಿರ್ಬೇಕು. ಅವ್ರು ನೋಡಿದ್ರೆ ಒಂಥರ ನಮ್ಗೆ ಈಗ ನಾವು ಕಟ್ಟೋರ್ಗೆ ನಮ್ಗೆ ಭಾರಿ ಖುಷಿ ಆಯ್ತದೆ. ದುಡ್ಡು ಲೆಕ್ಕ ಹಾಕಲ್ಲ ಅವರು, ಹುಳ್ಳಿಗೆ ಅಷ್ಟು ಉದ್ದ ಎಷ್ಟು ದುಡ್ಡು. ಅಣ್ಣ ಈಗ ಯಗ್ಲೂರ್ ಬ್ಲಡ್ ಲೈನ್ ಅಂದ್ರೆ ಅದು ಯಾವ ತರ ಅಣ್ಣ? ಅಲ್ಲಿ ಊರಿಂದನ ಬಂದಿದ್ದು ಅಣ್ಣ, ಏನದು ಅಣ್ಣ? ಯಗ್ನೂರ್ ಅನ್ನೋದು ಒಂದು ಊರ ಹೆಸರು. ಅಲ್ಲಿ ನಾಮ ಇಲ್ಲದ ಓರಿ ಇತ್ತು, ಒಂದು ದೊಡ್ಡ ಓರಿ. ಆ ಓರಿಗೆ ಬಿದ್ದಿದ್ ಕರುಗಳು ಇವಾಗ ಒಳ್ಳೊಳ್ಳೆ ಓರಿ ಆಗವೆ. ಇವಾಗ ಪಿಚಿಂಕೆರೆ ಏಳ್ಗಡೆ ಓರಿ ಅಂತಾರಲ್ಲ, ಕರಿಯ, ಅದು ಅದ್ರ ಮಗನೆ. ಅದಕ್ಕೂ ಚೆನ್ನಾಗಿ ಕರ ಬೀಳ್ತಾವಣ್ಣ. ಒಳ್ಳೆ ಕರಾವ್ ಇದಾವೆ, ಅವಕ್ಕೂ ಒಳ್ಳೆ ಕರಾವ್ ಇದಾವೆ. ಅವ್ರ ಇನ್ನೊಂದು ಹಂದಿಗುಡಿ ಲೋಕ ಇನ್ನೊಂದು ಐತರ ದೊಡ್ಡೋರಿ, ಅದಕ್ಕೂ ಕರಾವ್ ಇದಾವೆ. ಇವಾಗ ಮ್ಯಾಕ್ಸ್ ಓರಿ ಅದ್ರದ್ದೇ. ಇವಾಗ ರೇವಣ್ಣದ ಒಂದ್ ಐತೆ, ಅದೇನೋ KA42 ಕಿಂಗೋ ಏನಂತ ಬರ್ದಿದ್ರಲ್ಲ, ಅದು ಅದ್ರದ್ದೇ. ರೇವಣ್ಣದ ಈಗ ಒಂದ್ 4 ಕಾಲೊಂದು ಓರಿ ಐತೆ ನೋಡಿ, ಅದು ಅದ್ರದ್ದೇ. ಅಣ್ಣ ಈಗ ಯಗ್ಲೂರು ಕಾಡು ಅಣ್ಣ, ಏನದು ಕಾಡದು ಎಲ್ಲ ಜಾಸ್ತಿ ಸಾಕಿ. ಅಲ್ಲಿ ದನ ಕೊಡಲ್ಲ ಯಾರುನು. ಮತ್ತೆ ಅಣ್ಣ ನಾವು ಯಗ್ಲೂರ್ಲಿ ನಾವು ಒಂದ್ 2 ಹಸ ತಗೊಳ್ಳೋಣ ಅಂತ ಹೋಗಿದ್ದೋ, ಕರನೇ ಕೊಡಲ್ಲ. ಹಾಲ್ ಕುಡಿದ್ ಬಿಟ್ಟ ಮೇಲೆ ಕರ ಕೊಡ್ತಾರಲ್ಲಿ, ಆತರ ಅಣ್ಣ. ಈಗ ಅಂತ ಓರಿ ಇಲ್ಲ ಸರ್ ಅಲ್ಲಿ. ಈಗ ಏನನ್ನ ಯಗ್ನೂರಲ್ಲಿ ಒಳ್ಳೆ ಓರಿ ತಗೊಂಡೋಗಿ ಓರಿ ಬಿಟ್ಬಿಟ್ರೆ ಅಲ್ಲಿ ಊಟ ಕರ ಎಲ್ಲೂ ಉಡಲ್ಲ ಅಂತ ಹಸ್ಗಳವೆ ಅಲ್ಲಿ. ಎಲ್ಲ ಆಮೇಲೆ ಕಾಡೆಸ ಎಲ್ಲ ಬಿಟ್ಬಿಡ್ತಾರೆ ಈಗ ಈ ಟೈಮಲ್ಲಿ. ಬೇಸಿಗೆ ಅಲ್ವಾ, ಯಾರು ಕಟ್ಟಾಕಲ್ಲ, ನಮಗೆ ಯಾರು ಮೀಸಕ್ ಹೋಗಲ್ಲ. ಅವೇ ಅವೇ ಮನೆಗೆ ಬರ್ತವೆ. ಅಣ್ಣ ಈಗ ಕಾಡ್ ದನಗಳು ಅವಕ್ಕೂ ಏನ್ ಸಪ್ರೇಟ್ ತಿಂಡಿ ಕೊಡ್ತಾರ ಏನೋ? ಏನಿಲ್ಲ, ಜಾತ್ಗೊಂದ್ ಮೇಯ್ತಾವ, ಅವಕ್ಕೇನ್ ತಿಂಡಿ. ನಾವು ಕಟ್ಟಾಕ್ ಮೇಯಿಸ್ತೀವಿ, ಆಮೇಲೆ ಹುಲ್ಲು ತಿನ್ನತಾವು ತಿಂಡಿ ಇಕ್ತಿವಿ. ಹುಲ್ ತಿನ್ನತಾವು ತಿಂಡಿ ಇಕ್ತಿವಿ, ಒಂಚೂರು ಹುಲ್ಲು ಹಾಕ್ತಿವಿ. ಅವ್ರು ಹಂಗಲ್ಲ, ಕಾಡಲ್ಲಿ ಮೇಯ್ಕೊಂಬಂದ್ರೆ ನೈಟಲ್ಲಿ ಹುಲ್ಲೇ ಹಾಕಲ್ಲ ಅವ್ರು, ವಾಡ್ ತುಂಬಾ ಮೇಯ್ಕೊಂಡ್ಬಿಡ್ತವೆ. ಕರುಗಳಿಗೆಲ್ಲ ಮತ್ತೆ ಅಣ್ಣ? ಕರುಗಳಿಗೆಲ್ಲ ಸುಮಾರು ಇಷ್ಟುದ್ದ ಪಡೆಗರ ಆದ್ರೆ ಹಸಿನೊಂದೇ ಹೊಟ್ಟೈತವೆ. ಸಣ್ಣ ಕರುಗಳಿಗೆ ಹಾಲು ಕುಡ್ಕತವೆ, ಒಂಚೂರು ಹುಲ್ಲು ಬದಿನ ಹುಲ್ಲು ಕುಯ್ಕೊಂಬಂದು ಹಾಕ್ತಾರೆ. ಒಳ್ಳೊಳ್ಳೆ ದನಗಳವ ಅಣ್ಣ. ಒಳ್ಳೆ ಅಲ್ಲಿರೋ ದನ ಎಲ್ಲೂ ಇಲ್ಲ ಅಣ್ಣ. ಅಣ್ಣ ಅಂದ್ರೆ ಊರ ಆಮೇಲೆ ದುಡ್ಡು ನಾಸಕ್ ಜನ ಅಲ್ಲಿ ದನ ಮಾರಲ್ಲ, ನಮ್ಮಳ್ಳಿ ಕೊಟ್ಬಿಡ್ತಾರೆ. ದುಡ್ಡು ನಾಸಕ್ ಅಲ್ಲಿ ದನ ಮಾರಲ್ಲ, ಕರ ತಗೊಳಕ್ಕೆ ಆಗಲ್ಲ ಅಲ್ಲಿ. ಏನ್ ರೇಟ್ ಎಲ್ಲ ಜಾಸ್ತಿ ಅಣ್ಣ ಏನಲ್ಲಿ? ರೇಟ್ ಒಂದಲ್ಲ ಅಣ್ಣ, ಅವ್ರ ಮನೆ ಹಸು, ಹಸಿನ ಕರು, ಅದ್ರ ಕರು, ಆ ಜನರೇಷನ್ನೇ ಅವರು ಮೂವ್ ಮಾಡ್ತಾರೆ, ಹೊಸ್ದಾಗ ಅವ್ರು ಪರ್ಚೇಸ್ ಮಾಡಲ್ಲ. ಇವ್ ನೋಡಿ, ಅವ್ರ ಮನೆಗೆ 6 ಹಸು ಬೇಕಾಗುತ್ತೆ ಅನ್ಕೊಳ್ಳಿ, 6 ಹಸುಲಿ ಒಂದ್ ಕಟ್ಸ್ಕರ ಹುಟ್ಟಿರುತ್ತೆ, ಅದನ್ನ ದೊಡ್ಡದ್ ಮಾಡ್ತಾರೆ, ಅವಾಗ ಹಸ ಕೊಡ್ತಾರೆ, ಅಲ್ಲಿ ಗಂಟೆ ಕೊಡಲ್ಲ. ಅಣ್ಣ ಏನ್ ಜಾಸ್ತಿ ಸಾಕಿರ್ತಾರ ಇಲ್ಲ ಮನೇಲಿ ಸಾಕಿರ್ತಾರ ಅಲ್ಲಿ? ಎಲ್ಲ ಪೂರ ದನ ಅಲ್ಲಿ, ಫುಲ್ ಊರಲ್ಲೆಲ್ಲ ಊರೆಲ್ಲ ದನ.